ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನಾವು 9ನೇ ತರಗತಿ ವಿಜ್ಞಾನ ಅಧ್ಯಾಯ 1 ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಬನ್ನಿ, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಈ ಕೆಳಗಿನ ಯಾವುವು ದ್ರವ್ಯಗಳಾಗಿವೆ? ಕುರ್ಚಿ, ಗಾಳಿ, ಪ್ರೀತಿ, ವಾಸನೆ, ದ್ವೇಷ, ಬಾದಾಮಿಗಳು, ಆಲೋಚನೆ, ತಂಪು ಪಾನೀಯ, ಸೌಂದರ್ಯವರ್ಧಕದ ವಾಸನೆ. ಉತ್ತರ: ಕುರ್ಚಿ, ಗಾಳಿ, ವಾಸನೆ, ಬಾದಾಮಿಗಳು, ತಂಪು ಪಾನೀಯ, ಸೌಂದರ್ಯವರ್ಧಕದ ವಾಸನೆ ಇವೆಲ್ಲವೂ ದ್ರವ್ಯಗಳಾಗಿವೆ. ಪ್ರಶ್ನೆ: ಈ ಕೆಳಗಿನ ವೀಕ್ಷಣೆಗೆ ಕಾರಣ ಕೊಡಿ. ನಿಮಗೆ ಬಹಳ ದೂರದಿಂದಲೇ ಬಿಸಿ ಆಹಾರದ ವಾಸನೆ ತಿಳಿಯುತ್ತದೆ. ಆದರೆ ತಂಪಾದ ಆಹಾರದ ವಾಸನೆಯನ್ನು ತಿಳಿಯಲು ನೀವು ಆಹಾರದ ಹತ್ತಿರ ಹೋಗಬೇಕು. ಉತ್ತರ: ಹೆಚ್ಚಿನ ಉಷ್ಣತೆಯಲ್ಲಿ ಆಹಾರದಲ್ಲಿನ ಸುವಾಸನೆಯು ಹೆಚ್ಚಿನ ಚಲನಶಕ್ತಿಯನ್ನು ಹೊಂದಿರುತ್ತದೆ, ಅಂದರೆ ವಿಸರಣೆಯು ಹೆಚ್ಚಿರುತ್ತದೆ. ಆದರೆ ತಂಪಾದ ಆಹಾರದಲ್ಲಿನ ಸುವಾಸನೆ ಹೆಚ್ಚಾಗಿರುವುದಿಲ್ಲ. ನೆಕ್ಸ್ಟ್ ಪ್ರಶ್ನೆ: ಈಜುಗಾರನು ಈಜುಕೊಳದಲ್ಲಿ ನೀರನ್ನು ಸೀಳಿಕೊಂಡು ಧುಮುಕುತ್ತಾನೆ. ಈ ವೀಕ್ಷಣೆಯು ದ್ರವ್ಯದ ಯಾವ ಲಕ್ಷಣವನ್ನು ತೋರಿಸುತ್ತದೆ? ಉತ್ತರ: ನೀರಿನ ಅಣುಗಳ ನಡುವಿನ ಆಕರ್ಷಣೆ ಕಡಿಮೆ ಇದೆ ಎಂಬುದನ್ನು ತೋರಿಸುತ್ತದೆ. ನೆಕ್ಸ್ಟ್ ಪ್ರಶ್ನೆ: ದ್ರವ್ಯದ ಕಣಗಳ ಗುಣಲಕ್ಷಣಗಳು ಯಾವುವು? ಉತ್ತರ: ದ್ರವ್ಯದ ಕಣಗಳ ಗುಣಲಕ್ಷಣಗಳು ಕೆಳಗಿನಂತಿವೆ. ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶಗಳು ಕಂಡುಬರುತ್ತವೆ. ಎರಡನೇದು, ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ. ನೆಕ್ಸ್ಟ್, ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರುತ್ತವೆ. ಇದಿಷ್ಟು ದ್ರವ್ಯದ ಕಣಗಳ ಗುಣಲಕ್ಷಣಗಳಾಗಿವೆ. ನೆಕ್ಸ್ಟ್ ಪ್ರಶ್ನೆ: ವಸ್ತುವಿನ ಏಕಮಾನ ಗಾತ್ರ ಮತ್ತು ರಾಶಿಗಳ ಅನುಪಾತಕ್ಕೆ ಸಾಂದ್ರತೆ ಎನ್ನುವರು. ಈ ಕೆಳಗಿನವುಗಳನ್ನು ಅವುಗಳ ಸಾಂದ್ರತೆಯ ಏರಿಕೆ ಕ್ರಮದಲ್ಲಿ ಜೋಡಿಸಿ. ಗಾಳಿ, ಚಿಮಣಿಯ ನಿಷ್ಕಾಸ, ಜೇನು, ನೀರು, ಸೀಮೆಸುಣ್ಣ, ಹತ್ತಿ, ಕಬ್ಬಿಣ ಇತ್ಯಾದಿ. ಉತ್ತರ: ಗಾಳಿ. ಏರಿಕೆ ಕ್ರಮದಲ್ಲಿದೆ. ಗಾಳಿ, ಚಿಮಣಿಯ ನಿಷ್ಕಾಸ, ಹತ್ತಿ, ನೀರು, ಜೇನು, ಕಬ್ಬಿಣ. ನೆಕ್ಸ್ಟ್ ಪ್ರಶ್ನೆ: ದ್ರವ್ಯದ ಸ್ಥಿತಿಗಳಲ್ಲಿನ ಗುಣಗಳ ವ್ಯತ್ಯಾಸಗಳನ್ನು ಕೋಷ್ಟಕದಲ್ಲಿ ಬರೆಯಿರಿ. ಉತ್ತರ: ಘನ ನಿರ್ದಿಷ್ಟ ಆಕಾರವಿರುತ್ತೆ, ನಿರ್ದಿಷ್ಟ ಗಾತ್ರ ಇರುತ್ತದೆ, ಕಠಿಣವಾಗಿರುತ್ತೆ. ದ್ರವ ನಿರ್ದಿಷ್ಟ ಆಕಾರವಿರುವುದಿಲ್ಲ, ನಿರ್ದಿಷ್ಟ ಗಾತ್ರನೂ ಇರುವುದಿಲ್ಲ, ಕಠಿಣವಾಗಿರುವುದಿಲ್ಲ ಮತ್ತು ಇವು ಹರಿಯುತ್ತವೆ. ಅದೇ ಅನಿಲ ನಿರ್ದಿಷ್ಟ ಆಕಾರವಿರುವುದಿಲ್ಲ, ಗಾತ್ರವಿರುವುದಿಲ್ಲ, ಕಠಿಣವಾಗಿರುವುದಿಲ್ಲ ಮತ್ತು ಇವು ಹೆಚ್ಚು ಹರಿಯುತ್ತವೆ. ಇದಿಷ್ಟು ಘನ, ದ್ರವ ಮತ್ತು ಅನಿಲದ ಗುಣಗಳು. ನೆಕ್ಸ್ಟ್ ಕ್ವಶನ್: ಈ ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ. ಕಠಿಣತೆ, ಸಂಕೋಚತೆ, ಹರಿಯುವಿಕೆ, ಅನಿಲ ಜಾಡಿಗಳನ್ನು ತುಂಬುವಿಕೆ, ಆಕಾರ, ಚಲನಶಕ್ತಿ ಮತ್ತು ಸಾಂದ್ರತೆ. ಕಠಿಣತೆ: ಬಾಹ್ಯ ಬಲಕ್ಕೊಳಪಡಿಸಿದಾಗ ವಸ್ತುಗಳು ತಮ್ಮ ರಚನೆ ಮತ್ತು ಆಕಾರವನ್ನು ಕಾಪಾಡಿಕೊಳ್ಳುವ ಹಾಗೂ ಸ್ಥಿತಿಯನ್ನು ಉಳಿಸಿಕೊಳ್ಳುವ ಪ್ರವೃತ್ತಿಯಾಗಿದೆ. ಸಂಕೋಚತೆ: ಒಂದು ವಸ್ತುವಿನ ಮೇಲೆ ಬಲಪ್ರಯೋಗ ಮಾಡಿದಾಗ ಅದರ ಗಾತ್ರವು ಚಿಕ್ಕದಾದರೆ ಅದನ್ನು ಸಂಕೋಚತೆ ಎನ್ನುತ್ತಾರೆ. ಹರಿಯುವಿಕೆ: ಒಂದು ದ್ರವ್ಯವು ತನ್ಮೂಲಕ ಹಾದು ಹೋಗಲು ಬಿಡುವ ಪ್ರಕ್ರಿಯೆಗೆ ಹರಿಯುವಿಕೆ ಎನ್ನುವರು. ಅನಿಲ ಜಾಡಿಗಳನ್ನು ತುಂಬುವಿಕೆ, ಅಂದರೆ ಅನಿಲವನ್ನು ಧಾರಕದಲ್ಲಿ ತುಂಬಿದಾಗ ಧಾರಕವು ಯಾವ ಆಕಾರದಲ್ಲಿರುತ್ತದೆಯೋ ಅನಿಲವು ಅದೇ ಆಕಾರ ಪಡೆಯುತ್ತದೆ. ಆಕಾರ ಎಂದರೆ ನಿರ್ದಿಷ್ಟ ಗಡಿಯನ್ನು ಹೊಂದಿರುವುದು. ಚಲನಶಕ್ತಿ: ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತಿರುವಾಗ ಉಂಟಾಗುವ ಶಕ್ತಿಯನ್ನು ಚಲನಶಕ್ತಿ ಎನ್ನುವರು. ಸಾಂದ್ರತೆ: ವಸ್ತುವಿನ ಏಕಮಾನ ಗಾತ್ರ ಮತ್ತು ರಾಶಿಗಳ ಅನುಪಾತಕ್ಕೆ ಸಾಂದ್ರತೆ ಎನ್ನುವರು. ಸಾಂದ್ರತೆ ರಾಶಿ ಮತ್ತು ಗಾತ್ರದ ಅನುಪಾತ. ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಕಾರಣ ಕೊಡಿ. ಇಟ್ಟಿರುವ ಪಾತ್ರೆಗಳಲ್ಲಿ ಅನಿಲವು ಸಂಪೂರ್ಣವಾಗಿ ತುಂಬಿರುತ್ತದೆ. ಉತ್ತರ: ಅನಿಲ ವಸ್ತುಗಳಲ್ಲಿ ಕಣಗಳ ನಡುವಿನ ಆಕರ್ಷಣೆಯು ತುಂಬಾ ಕಡಿಮೆ ಇರುತ್ತದೆ. ಆದ್ದರಿಂದ ಅನಿಲದ ಕಣಗಳು ಎಲ್ಲಾ ದಿಕ್ಕಿನಲ್ಲಿಯೂ ಚಲಿಸುತ್ತವೆ. ಹಾಗಾಗಿ ಇಟ್ಟಿರುವ ಪಾತ್ರೆಗಳಲ್ಲಿ ಅನಿಲವು ಸಂಪೂರ್ಣವಾಗಿ ತುಂಬಿರುತ್ತದೆ. ಇದು
ಈ ಪ್ರಶ್ನೆಗೆ ಕಾರಣವಾಗಿದೆ. ಸಂಗ್ರಾಹಕದ ಗೋಡೆಗಳ ಮೇಲೆ ಅನಿಲಗಳು ಒತ್ತಡ ಏರ್ಪಡಿಸುತ್ತವೆ. ಉತ್ತರ: ಅನಿಲ ಸ್ಥಿತಿಯಲ್ಲಿ ಕಣಗಳು ಯಾದೃಚ್ಛಿಕವಾಗಿ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತಿರುತ್ತವೆ. ಈ ರೀತಿಯ ಯಾದೃಚ್ಛಿಕ ಚಲನೆಯಿಂದಾಗಿ ಕಣಗಳು ಪರಸ್ಪರ ಬಡಿದುಕೊಳ್ಳುತ್ತವೆ ಮತ್ತು ಸಂಗ್ರಾಹಕದ ಗೋಡೆಗೆ ತಾಗುತ್ತವೆ. ಅನಿಲದ ಕಣಗಳು ಸಂಗ್ರಾಹಕದ ಗೋಡೆಯ ಏಕಮಾನ ವಿಸ್ತೀರ್ಣದ ಮೇಲೆ ಬೀರುವ ಬಲದಿಂದಾಗಿ ಒತ್ತಡವು ಏರ್ಪಡುತ್ತದೆ. ನೆಕ್ಸ್ಟ್ ಪ್ರಶ್ನೆ: ಮರದ ಮೇಜನ್ನು ಘನವಸ್ತು ಎಂದು ಕರೆಯುತ್ತಾರೆ. ಉತ್ತರ: ಮರದ ಮೇಜು ಘನವಸ್ತುಗಳ ಬಹುಮುಖ್ಯ ಗುಣಗಳಾದ ನಿರ್ದಿಷ್ಟವಾದ ಆಕಾರ, ವಿಶಿಷ್ಟವಾದ ಗಡಿ ಅಂದರೆ ಸುತ್ತಳತೆ ಮತ್ತು ಸ್ಥಿರವಾದ ಗಾತ್ರವನ್ನು ಹೊಂದಿದೆ. ಆದ್ದರಿಂದ ಮರದ ಮೇಜನ್ನು ಘನವಸ್ತು ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಪ್ರಶ್ನೆ: ನಾವು ನಮ್ಮ ಕೈಗಳನ್ನು ಗಾಳಿಯಲ್ಲಿ ಸುಲಭವಾಗಿ ಚಲಿಸಬಹುದು, ಆದರೆ ಘನವಸ್ತುವಾದ ಮರದ ತುಂಡಿನಲ್ಲಿ ಅದೇ ರೀತಿ ಮಾಡಲು ನಮಗೆ ಕರಾಟೆ ಪ್ರವೀಣರ ಅವಶ್ಯಕತೆ ಇದೆ. ಉತ್ತರ: ಗಾಳಿಯ ಕಣಗಳಲ್ಲಿ ಆಕರ್ಷಣ ಶಕ್ತಿಯು ಕಡಿಮೆ ಇದ್ದು ಕಣಗಳ ನಡುವಿನ ಅಂತರವು ತುಂಬಾ ಹೆಚ್ಚಾಗಿರುತ್ತದೆ. ಆದ್ದರಿಂದ ಕೈಗಳನ್ನು ಗಾಳಿಯಲ್ಲಿ ಸುಲಭವಾಗಿ ಚಲಿಸಬಹುದು, ಆದರೆ ಘನವಸ್ತುಗಳಲ್ಲಿ ಆಕರ್ಷಣೆಯು ಅತಿ ಹೆಚ್ಚಾಗಿರುತ್ತದೆ. ಹಾಗಾಗಿ ಘನವಸ್ತುವಾದ ಮರದ ತುಂಡಿನಲ್ಲಿ ಅದೇ ರೀತಿ ಮಾಡಲು ನಮಗೆ ಕರಾಟೆ ಪ್ರವೀಣರ ಅವಶ್ಯಕತೆ ಇದೆ. ಘನಗಳಿಗೆ ಹೋಲಿಸಿದರೆ ಸಾಮಾನ್ಯವಾಗಿ ದ್ರವಗಳು ಕಡಿಮೆ ಸಾಂದ್ರತೆ ಹೊಂದಿವೆ. ಆದರೆ ಮಂಜುಗಡ್ಡೆಯು ನೀರಿನ ಮೇಲೆ ತೇಲುವುದನ್ನು ಗಮನಿಸಿದ್ದೀರಿ. ಏಕೆ ಎಂಬುದನ್ನು ಕಂಡುಹಿಡಿಯಿರಿ. ಉತ್ತರ: ಮಂಜುಗಡ್ಡೆಯಲ್ಲಿ ಕಣಗಳ ನಡುವಿನ ಅಂತರವು ಹೆಚ್ಚಿರುವುದರಿಂದ ಅದರ ಸಾಂದ್ರತೆ ನೀರಿಗಿಂತ ಕಡಿಮೆ ಇರುತ್ತದೆ. ಆದ್ದರಿಂದ ಮಂಜುಗಡ್ಡೆ ನೀರಿನಲ್ಲಿ ತೇಲುತ್ತದೆ. ಈ ಕೆಳಗೆ ಕೊಟ್ಟಿರುವ ತಾಪಗಳನ್ನು ಸೆಲ್ಸಿಯಸ್ ಪದ್ಧತಿಗೆ ಪರಿವರ್ತಿಸಿ. 300 ಕೆ ಅಂದರೆ ಕೆಲ್ವಿನ್, 573 ಕೆಲ್ವಿನ್ ಅನ್ನು 300 ಕೆ ನ 300 to 273 ಅಂದರೆ 27 ಡಿಗ್ರಿ ಸೆಲ್ಸಿಯಸ್, 573 ಕೆ ಅಂತ ಅಂದರೆ 300 ಡಿಗ್ರಿ ಸೆಲ್ಸಿಯಸ್. ಯಾವುದೇ ವಸ್ತುವಿನ ಸ್ಥಿತಿ ಬದಲಾಗುವ ತಾಪವು ಸ್ಥಿರವಾಗಿರುತ್ತದೆ. ಏಕೆ? ಉತ್ತರ: ದ್ರವದ ಪ್ರಯೋಗ ಮಾಡುವಾಗ ನಾವು ಇದನ್ನು ಗಮನಿಸಿರುತ್ತೇವೆ. ಮಂಜುಗಡ್ಡೆಯು ದ್ರವನ ಬಿಂದು ತಲುಪಿ ಸಂಪೂರ್ಣವಾಗಿ ಕರಗುವವರೆಗೂ ಅದರ ವ್ಯವಸ್ಥೆಯ ತಾಪದಲ್ಲಿ ಯಾವುದೇ ಬದಲಾವಣೆಯಾಗುವುದಿಲ್ಲ. ನಾವು ಬೀಕರ್ಗೆ ಶಾಖ ಕೊಟ್ಟರೂ ಮಂಜುಗಡ್ಡೆಯು ಶಾಖವನ್ನು ಹೀರಿಕೊಂಡು ಅದರ ತಾಪದಲ್ಲಿ ಯಾವುದೇ ಬದಲಾವಣೆ ಹೊಂದದೆ ಉಷ್ಣವನ್ನು ಗುಪ್ತವಾಗಿರಿಸಿಕೊಂಡಿರುತ್ತದೆ ಮತ್ತು ಈ ಉಷ್ಣವನ್ನು ಗುಪ್ತೋಷ್ಣ ಎನ್ನುವರು. ವಾತಾವರಣದ ಅನಿಲಗಳನ್ನು ದ್ರವಿತಗೊಳಿಸುವ ವಿಧಾನಗಳಿದ್ದರೆ ಸಲಹೆ ನೀಡಿ. ಉತ್ತರ: ಅನಿಲಗಳಲ್ಲಿನ ತಾಪವನ್ನು ಕಡಿಮೆ ಮಾಡಿ ಮತ್ತು ಒತ್ತಡ ಹಾಕಿ ಅವುಗಳನ್ನು ದ್ರವ ಸ್ಥಿತಿಗೆ ತರಬಹುದು. ಇದೆರಡು ಸಲಹೆಗಳು ಅಲ್ವಾ? ನೆಕ್ಸ್ಟ್ ಪ್ರಶ್ನೆ: ತಂಪುಕಾರಿಯು ಬಿಸಿಯಾದ ಶುಷ್ಕ ದಿನದಲ್ಲಿ ಹೆಚ್ಚು ತಂಪಾಗಿಸುತ್ತದೆ. ಏಕೆ? ಉತ್ತರ: ತಂಪುಕಾರಿಯು ಸುತ್ತಮುತ್ತಲಿನ ಗಾಳಿಯ ಆರ್ದ್ರತೆಯನ್ನು ಹೆಚ್ಚಿಸುತ್ತದೆ. ಗಾಳಿಯಲ್ಲಿನ ನೀರಿನ ಕಣಗಳು ಸುತ್ತಮುತ್ತಲಿನ ಉಷ್ಣವನ್ನು ತೆಗೆದುಕೊಂಡು ಆವಿಯಾಗುತ್ತವೆ. ಆದ್ದರಿಂದ ಅದು ಬಿಸಿಯಾದ ಶುಷ್ಕ ದಿನದಲ್ಲಿ ಹೆಚ್ಚು ತಂಪಾಗಿಸುತ್ತದೆ. ಬೇಸಿಗೆ ದಿನಗಳಲ್ಲಿ ಮಡಿಕೆಯಲ್ಲಿನ ನೀರು ತಂಪಾಗಿರುತ್ತದೆ. ಹೇಗೆ? ಉತ್ತರ: ಮಡಿಕೆಯಲ್ಲಿ ಚಿಕ್ಕ ಚಿಕ್ಕ ರಂಧ್ರಗಳಿರುತ್ತವೆ. ನೀರು ಈ ರಂಧ್ರದ ಮೂಲಕ ಮಣ್ಣಿನ ಮಡಕೆಯ ಹೊರಭಾಗಕ್ಕೆ ಬಂದು ಆವಿಯಾಗುತ್ತವೆ. ಈ ಆವಿಯು ಮಣ್ಣಿನ ಮಡಕೆಯಿಂದ ಉಷ್ಣವನ್ನು ತೆಗೆದುಕೊಂಡು ಹೋಗುತ್ತದೆ. ಆದ್ದರಿಂದ ಮಡಕೆಯ ನೀರು ತಣ್ಣಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ: ನಮ್ಮ ಅಂಗೈ ಮೇಲೆ ಸ್ವಲ್ಪ ಅಸಿಟೋನ್ ಅಥವಾ ಪೆಟ್ರೋಲ್ ಅಥವಾ ಸುಗಂಧ ದ್ರವ್ಯ ಬಿದ್ದಾಗ ತಂಪಿನ ಅನುಭವವಾಗುತ್ತದೆ. ಏಕೆ? ಉತ್ತರ: ನಮ್ಮ ಅಂಗೈ ಮೇಲೆ ಸ್ವಲ್ಪ ಅಸಿಟೋನ್ ಅಥವಾ ಪೆಟ್ರೋಲ್ ಅಥವಾ ಸುಗಂಧ ದ್ರವ್ಯ ಬಿದ್ದಾಗ ಅದರ ಕಣಗಳು ಅಂಗೈ ಮೇಲಿನ ಶಕ್ತಿಯನ್ನು ಅಥವಾ ಸುತ್ತಲಿನ ಶಕ್ತಿಯನ್ನು ಬಳಸಿಕೊಂಡು ಆವಿಯಾಗುತ್ತವೆ. ಆದ್ದರಿಂದ ನಮಗೆ ತಂಪಿನ ಅನುಭವವಾಗುತ್ತದೆ.
ನೆಕ್ಸ್ಟ್ ಪ್ರಶ್ನೆ, ನಾವು ಬಿಸಿಯಾದ ಚಹಾ ಮತ್ತು ಹಾಲನ್ನು ವೇಗವಾಗಿ ಹೀರಲು ತಟ್ಟೆಯಿಂದ ಸಾಧ್ಯವಾಗುತ್ತದೆ, ಆದರೆ ಲೋಟದಿಂದ ಸಾಧ್ಯವಾಗುವುದಿಲ್ಲ, ಏಕೆ? ಉತ್ತರ, ಬಾಷ್ಪೀಕರಣವು ಮೇಲ್ಮೈ ಮೇಲೆ ನಡೆಯುವ ವಿದ್ಯಮಾನವಾಗಿದೆ. ಮೇಲ್ಮೈ ವಿಸ್ತೀರ್ಣ ಹೆಚ್ಚಾದಾಗ ಬಾಷ್ಪೀಕರಣ ದರವು ಹೆಚ್ಚುತ್ತದೆ. ಆದ್ದರಿಂದ ನಾವು ಬಿಸಿಯಾದ ಚಹಾ ಮತ್ತು ಹಾಲನ್ನು ವೇಗವಾಗಿ ಹೀರಲು ತಟ್ಟೆಯಿಂದ ಸಾಧ್ಯವಾಗುತ್ತದೆ, ಅದೇ ಲೋಟದಿಂದ ಸಾಧ್ಯವಾಗುವುದಿಲ್ಲ. ನೆಕ್ಸ್ಟ್ ಪ್ರಶ್ನೆ, ಬೇಸಿಗೆಯಲ್ಲಿ ನಾವು ಯಾವ ತರಹದ ಬಟ್ಟೆಗಳನ್ನು ಧರಿಸಬೇಕು? ಉತ್ತರ, ಬೇಸಿಗೆಯಲ್ಲಿ ನಾವು ಹತ್ತಿ ಬಟ್ಟೆಗಳನ್ನೇ ಧರಿಸಬೇಕು, ಏಕೆಂದರೆ ಹತ್ತಿಯ ಬಟ್ಟೆಯು ಬೆವರಿನ ಹನಿಯನ್ನು ಹೀರಿಕೊಳ್ಳುತ್ತವೆ. ನೆಕ್ಸ್ಟ್ ಮೇನ್, ಈ ಕೆಳಗಿನ ವೀಕ್ಷಣೆಗಳಿಗೆ ಕಾರಣ ಕೊಡಿ. ಸಮಯ ಕಳೆದಂತೆ ನ್ಯಾಫ್ತಲಿನ್ ಗುಳಿಗೆಗಳು ನಿಶ್ಶೇಷವಾಗಿ ಮಾಯವಾಗುತ್ತವೆ. ಉತ್ತರ, ನ್ಯಾಫ್ತಲಿನ್ ಗುಳಿಗೆಗಳು ಸುಲಭವಾಗಿ ಉತ್ಪತನ ಕ್ರಿಯೆಗೆ ಒಳಪಡುವುದರಿಂದ ಸಮಯ ಕಳೆದಂತೆ ನಿಶ್ಶೇಷವಾಗಿ ಮಾಯವಾಗುತ್ತವೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, ನಾವು ಹಲವಾರು ಮೀಟರ್ ದೂರದಲ್ಲಿ ಕುಳಿತಿದ್ದರೂ ಸುಗಂಧ ದ್ರವ್ಯದ ವಾಸನೆಯನ್ನು ಗ್ರಹಿಸುತ್ತೇವೆ. ಉತ್ತರ, ಸುಗಂಧ ದ್ರವ್ಯವು ಅತಿ ವೇಗವಾಗಿ ಆವಿಯಾಗುತ್ತದೆ ಮತ್ತು ಈ ಆವಿಯು ಗಾಳಿಯೊಂದಿಗೆ ಸುಲಭವಾಗಿ ವಿಸರಣೆ ಹೊಂದುತ್ತದೆ. ಆದ್ದರಿಂದ ನಾವು ಹಲವಾರು ಮೀಟರ್ ದೂರದಲ್ಲಿ ಕುಳಿತಿದ್ದರೂ ಸಹ ಸುಗಂಧ ದ್ರವ್ಯದ ವಾಸನೆಯನ್ನು ಗ್ರಹಿಸುತ್ತೇವೆ. ಕಣಗಳ ನಡುವಿನ ಆಕರ್ಷಣ ಬಲದ ಏರಿಕೆ ಕ್ರಮದಲ್ಲಿ ಈ ಕೆಳಗಿನ ವಸ್ತುಗಳನ್ನು ಜೋಡಿಸಿ. ನೀರು, ಸಕ್ಕರೆ, ಆಕ್ಸಿಜನ್. ಉತ್ತರ, ಆಕ್ಸಿಜನ್, ನೀರು, ಸಕ್ಕರೆ. ಇದು ಏರಿಕೆ ಕ್ರಮದಲ್ಲಿ ಬರೆದಿರೋದು. ಓಕೆ, ನೆಕ್ಸ್ಟ್ ಮೇನ್, ಈ ಕೆಳಗಿನವುಗಳನ್ನು 2 ಕಾರಣಗಳೊಂದಿಗೆ ಸಮರ್ಥಿಸಿ. ಕೊಠಡಿಯ ಉಷ್ಣತೆಯಲ್ಲಿ ನೀರು ದ್ರವವಾಗಿರುತ್ತದೆ. ಉತ್ತರ, ನೀರಿನ ಘನೀಭವನವು 0 ಡಿಗ್ರಿ ಸೆಲ್ಸಿಯಸ್ ಮತ್ತು ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್ ಇರುವುದರಿಂದ ಕೊಠಡಿಯ ಉಷ್ಣತೆಯಲ್ಲಿ ನೀರು ದ್ರವವಾಗಿರುತ್ತದೆ. ಕಬ್ಬಿಣದ ಬೀರು ಕೊಠಡಿಯ ಉಷ್ಣತೆಯಲ್ಲಿ ಘನ ರೂಪದಲ್ಲಿರುತ್ತದೆ. ಉತ್ತರ, ಕಬ್ಬಿಣದ ದ್ರವನ ಬಿಂದು ಕೊಠಡಿಯ ಉಷ್ಣತೆಗಿಂತ ಅಧಿಕವಾಗಿರುತ್ತದೆ. ಆದ್ದರಿಂದ ಕಬ್ಬಿಣದ ಬೀರು ಕೊಠಡಿಯ ಉಷ್ಣತೆಯಲ್ಲಿ ಘನ ರೂಪದಲ್ಲಿರುತ್ತದೆ. ಕುದಿಯುವ ನೀರು ಅಥವಾ ಹಬೆ, ಇವುಗಳಲ್ಲಿ ಯಾವುದು ತೀವ್ರವಾದ ಸುಟ್ಟ ಗಾಯಗಳನ್ನು ಉಂಟು ಮಾಡುತ್ತದೆ? ಉತ್ತರ, ಕುದಿಯುವ ನೀರಿನಲ್ಲಿ ಅಂದರೆ 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಪರಮಾಣುಗಳು ಗರಿಷ್ಠವಾದ ಚಲನಾಶಕ್ತಿಯನ್ನು ಹೊಂದಿರುತ್ತದೆ. ಆದ್ದರಿಂದ ಕುದಿಯುವ ನೀರು ತೀವ್ರವಾದ ಸುಟ್ಟ ಗಾಯಗಳನ್ನು ಉಂಟು ಮಾಡುತ್ತದೆ. ಇದಿಷ್ಟು ಪ್ರಶ್ನೋತ್ತರಗಳು ಮೊದಲನೇ ಅಧ್ಯಾಯಕ್ಕೆ ಸಂಬಂಧಪಟ್ಟ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಪಾಠಕ್ಕೆ ಸಂಬಂಧಪಟ್ಟಿದೆ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಆಮೇಲೆ ಇಲ್ಲಿಯವರೆಗೆ ನಮ್ಮ ಚಾನಲನ್ನು ವೀಕ್ಷಿಸಿದ್ದಕ್ಕೆ ತುಂಬ ಧನ್ಯವಾದಗಳು.